ಈ ಒಂದು ವಿಶೇಷ ಸತ್ಸಂಗ ಸಭೆಗೆ ಆಗಮಿಸಿದಂಥ ಎಲ್ಲರಿಗೂ ನಾನು ನಿಜಗುಣ ಶಿವಗಳ ಕೈವಾರ ಪದ್ಧತಿಯ ಜೀವ ಸಂಬೋಧನಾ ಸ್ಥಳದ 6ನೇ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಇವತ್ತಿನ ಈ ಒಂದು ವಿಶೇಷವಾದಂಥ ಸತ್ಸಂಗ ಸಭೆಯಲ್ಲಿ ತಿಳಿಯಬಯಸುವ ನಿಜಗುಣ ಶಿವಗಳು ಜೀವ ಸಂಬೋಧನಾ ಸ್ಥಳದೊಳಗೆ ಜೀವನಿಗೆ ಈ ಜೀವಭಾವನ ಹೋಗಲಾಡಿಸ್ಲಿಕ್ಕೆ, ಯಾಕಂದ್ರೆ ಜೀವಭಾವದಿಂದನ ದುಃಖ ಬಂದೈತಿ. ಈ ದುಃಖವನ್ನು ಕಳ್ಕೋಬೇಕಂದ್ರೆ ಜೀವಭಾವವನ್ನು ಕಳ್ಕೋಬೇಕಾಗೈತಿ. ಆ ಜೀವಭಾವವನ್ನು ಕಳೀಲಿಕ್ಕೋಸ್ಕರ ಅವ್ರು ನಮಗೆ ಎಚ್ಚರಿಸ್ತಾರೆ. ಜೀವ ಅಂದ್ರೆ ಏನು? ಈ ಕಾಮ ಕ್ರೋಧಾದಿಗಳಿಂದ ತುಂಬಿಕೊಂಡಂತ, ರಾಗ ದ್ವೇಷಾದಿಗಳಿಂದ ತುಂಬಿಕೊಂಡಂತ, ಮನಬುದ್ಧಾದಿಗಳ ಒಂದು ಸಂಕಲ್ಪ ವಿಕಲ್ಪಾತ್ಮಕ ಮನಬುದ್ಧಾದಿಗಳನ್ನು ಒಳಗೊಂಡಂತ ಈ ವ್ಯವಹಾರಗಳೊಳಗೆ ತೊಡಗಿದವಾಗ ಜೀವ ಅಂತ ಅವರು ಹೇಳ್ತಾರೆ. ಆ ಜೀವ ಭಾವವನ್ನು ಹೆಂಗೆ ಕಳ್ಕೋಬೇಕು, ಅದು ಏನು ಅಂತ ನಾವು ವಿಚಾರ ಮಾಡಿ ನೋಡಿದ್ರೆ, ನಿಜವಾಗಿರತಕ್ಕಂಥ ನಾನು ಯಾರು ಅಂತ ವಿಚಾರ ಮಾಡಿ ನೋಡಿದ್ರೆ ಅದು ಗೊತ್ತಾಗುತ್ತೆ ಅಂತ ತಿಳ್ಕೊಂಡು ಅವ್ರಿಗೆ ನಮಗೆ ಎಚ್ಚರಿಸ್ತಾರೆ. ಅಜ್ಞಾನಿ ಅಲ್ಲವೇ ಜೀವನ ನೀನು? ಯಾಕೆ ಅಜ್ಞಾನಿ ಅಂತ ಕರೆದ್ರು? ವಿಚಾರ ಮಾಡಿ ನೋಡಿದ್ರೆ ನಾನು ಚೈತನ್ಯ ರೂಪನ ಅದೀನಿ. ಇದ್ರೂ ಕೂಡ ನಾವು ಏನ್ ತಿಳ್ಕೊಂಡಿವು ಅಂತಂದ್ರೆ ರಾಗದ್ವೇಷಾದಿಗಳಿಂದ ನಾ ಹುಟ್ಟುವ ಸಾಯುವ, ಹುಟ್ಟು ಸಾವುಗಳಂತಕ್ಕಂಥದ್ದು ನನಗೆ ಸಂಬಂಧದವು ಅಂತ ದೇಹವನ್ನು ಆದರ್ಶಿಸಿಕೊಂಡು ದೇಹವನ್ನು ನೋಡಿಕೊಂಡು ನಾನು ಹುಟ್ಟೇನೆ ಸಾಯ್ತೇನೆ. ನನಗೆ ವಿಷಯ ವಸ್ತುಗಳೇ ಸುಖ ಕೊಡ್ತಾವು, ವಿಷಯ ವಸ್ತುಗಳಿಲ್ಲ ಸುಖ ಇಲ್ಲ ಅಂತ ತಪ್ಪು ತಿಳುವಳಿಕೆ ಉಳ್ಳವರಾಗಿ ಈ ಜಗತ್ತಿನ ಈ ತೋರಿಕೆನ ಸತ್ಯ ಅಂತ ತಿಳ್ಕೊಂಡು ಇದರ ವ್ಯವಹಾರದೊಳಗೆ ತೊಡಗಿದವು. ಅದಕ್ಕೆ ಅವರು ಅಜ್ಞಾನಿ ಅಂತ ಕರೆದು ವಿಚಾರ ಮಾಡಿ ನೋಡಿದ್ರೆ ನೀನು ಸುಜ್ಞಾನಿನದಿ. ಯಾವಾಗ ನೀನು ಸುಜ್ಞಾನಿ ಅಂತ ಕರಿತೀನಿ? ನಾನು ಈ ದೇಹ ಭಾವವನ್ನು ಬಿಟ್ಟು ಚೈತನ್ಯ ಸ್ವರೂಪನ ನೀನಂತ ತಿಳ್ಕೊಂಡೆ ಅಂದ್ರೆ ನಾನು ಸುಜ್ಞಾನಿ ಅಂತ ಕರಿತೀನಿ. ಅಲ್ಲಿವರೆಗೂ ನೀನು ಅಜ್ಞಾನಿನ. ಅದಕ್ಕೆ ಅವ್ರು ಹೇಳ್ತಾರ, ನೀನು ಅಜ್ಞಾನಿ ಅಲ್ಲವೇ ಜೀವನೇ, ಸುಜ್ಞಾನಿ ಎಂದು ನುಡಿವರೇ ನಿನಗೆ. ಚೈತನ್ಯ ರೂಪವಾಗಿದ್ದು ಜಡ ಪಂಚಮಹಾಭೂತಗಳ ದೇಹನ ನಾನು ನಂದು ಅಂತ ಹಿಡ್ಕೊಂಡು ಕುಂತಿಯಲ್ಲ. ವಿಚಾರ ಮಾಡಿ ನೋಡು, ಇದು ಹೆಂಗೈತಿ ನೋಡು. ಈ ಶರೀರ ಜಡ ಪಂಚಮಹಾಭೂತಗಳಿಂದ ಕೂಡಿದಂತ ಈ ಜಡ ಶರೀರ ನೋಡಿದು ಹೆಂಗೈತಿ. ಜನಿ, ಅಸ್ಥಿ, ವರದತೆ, ಪರಿಣತೆ, ಕ್ಷಯ, ನಾಶ ಅಂತಕ್ಕಂಥ 6 ನಮೂನೆ ವಿಕಾರದಿಂದ ಕೂಡಿದಂತ ಈ ಶರೀರ ನಾನು ನಂದು ಅಂತ ಹೇಳ್ಕೊಂತ ಕುಂತಿದ್ದೆ. ಅದಕ್ಕೆ ನಿನಗೆ ಅಜ್ಞಾನಿ ಅಂತ ಕರೀಬೇಕಾಯ್ತು. ಆದ್ರೆ ಇದಕ್ಕೆ ಸಾಕ್ಷಿಯಾಗಿ ನೀನದಿ. 3 ಅವಸ್ಥೆಗಳು ಒಳಗೆ ಒಂದರೊಳಗೊಂದಿಲ್ಲ ಅವಸ್ಥೆಗಳು. ಆದ್ರೆ 3 ಅವಸ್ಥೆಗಳನ್ನ ಅರಿತ ನೀ ಬೇರೆ ಸಾಕ್ಷಿನದಿ. ಆದ್ರೆ ನೀನು ಏನು ತಿಳ್ಕೊಂಡು ಕುಂತಿ, ನಾನು ಇದು ಒಂದ ಅವಸ್ಥೆ ಒಳಗದೇನಿ, ಎಚ್ಚರಿಕೆ ಅವಸ್ಥೆ ಒಳಗದೇನಿ, ನಿದ್ದೆ ಒಳಗಿಲ್ಲ ನಾನು ಅಂತ ಹೇಳಾಗತ್ತೆ. ಆ ನಿದ್ದೆಯ ಅನುಭವವನ್ನು ಮಾಡಿಕೊಂಡವ್ರು ಯಾರು? ಕನಸಿನ ಅನುಭವವನ್ನು ಮಾಡಿಕೊಂಡು ಕನಸಿನಿಂದ ಎಚ್ಚಕ್ಕೆ ಬಂದು ಕನಸಿನ ವ್ಯವಹಾರದ ಬಗ್ಗೆ ಹೇಳ್ತಿರಲ್ಲ, ಯಾರದು? ಹೇಳ್ಬೇಕಂದ್ರೆ ಅಲ್ಲಿ ಇರಬೇಕು. ಇದ್ದಾಗ ಹೇಳಲಿಕ್ಕೆ ಬರ್ತೈತಿ. ಏನೋ ಒಂದು ನಾವು ಹೇಳ್ಬೇಕಂದ್ರೆ ಅಲ್ಲಿ ಸಾಕ್ಷಿಯಾಗಿ ನಾವು ಇರಬೇಕಾಗತ್ತೆ. ಇದ್ದಾಗ ಹೇಳಲಿಕ್ಕೆ ಬರ್ತೈತಿ. ಅದಕ್ಕೆ ಸಾಕ್ಷಿ ಅಂತ ಕರೆದು ಸಾಕ್ಷಿ ಸ್ವರೂಪನಾಗಿದ್ದು ನೀನು
ಇವನ್ನೆಲ್ಲ ಮೂರು ಅವಸ್ಥೆಗಳನ್ನು ಅರಿತಿ ನೀನು ಅರಿಯಂತವಿದ್ದು ನೀನು ಮತ್ತ ಇದನ್ನ ಹಿಡ್ಕೊಂಡು ಕುಂತಿ. ಶರೀರ ನಾಮರೂಪಗಳನ್ನ ಹಿಡ್ಕೊಂಡು ಕುಂತಿ. ಚೈತನ್ಯ ರೂಪ ನೀನದಿ ವಿಚಾರ ಮಾಡಿ ನೋಡು. ಇದನ್ನ ತಿಳ್ಕೊಂಡು ನೀನು ಇದನ್ನ ತಿಳ್ಕೊಂಡೆ ಅಂದ್ರೆ ದುಃಖ ಹೋಗುತ್ತ. ಇದು ತಿಳ್ಕೊಳ್ಳಿಲ್ಲ ಅಂದ್ರೆ ದುಃಖದಿಂದ ಬಳಲಬೇಕಾಗತ್ತ. ಅದರಿಂದ ನಾವು ದುಃಖವನ್ನು ಅನುಭವಿಸಕತ್ತೀವಿ. ಅದಕ್ಕಾಗಿ ವಿಧಿಗಳನ್ನ ಮಾಡಾಕತ್ತೀವಿ. ಈ ಚೈತನ್ಯ ಸ್ವರೂಪ ನಾನಂತ ತಿಳ್ಕೊಳ್ಳೋದು ಬಿಟ್ಟು ಸೂತಕಾದಿ ವಿಧಿಗಳನ್ನ ಬಿಡುದಿರ್ಪೆ ಅಂತ ಹೇಳ್ತಾರೆ. ಸೂತಕಗಳು ಯಾರಿಗೆ ಸಂಬಂಧ ಅದಾವು? ಯಾವ್ದು ಜನಿಸೈತಲ್ಲ, ಯಾವ್ದು ಹುಟ್ಟೈತಲ್ಲ, ಯಾವ್ದು ಸಾಯ್ತೈತಲ್ಲ ಅದಕ್ಕೆ ಸೂತಕಾದಿಗಳದಾವು. ನೀನು ಸೂತಕಾದಿಗಳಿಲ್ಲ. ಸೂತಕಾದಿ ವಿಧಿಗಳು ಯಾವ್ದಕ್ಕದಾವು? ಹುಟ್ಟಿದ್ದಕ್ಕದಾವು. ಯಾವ್ದು ತೋರೈತಿ ಅದಕ್ಕೆ ಸೂತಕಾದಿಗಳದಾವು. ನಿನಗಿಲ್ಲ. ನೀನು ಚೈತನ್ಯ ಸ್ವರೂಪದಿ ನೋಡು. ನಿರ್ಮಲ ನೀನದಿ ನಿಜ ತತ್ವಮಯನಾಗಿದ್ದು ಸೂತಕಾದಿ ವಿಧಿ ಬಿಡದಿರ್ಪೆ. ಸಾಮಾನ್ಯವಾಗಿ ನಾವು ಕೇಳ್ತೇವೆ, ಶರೀರ ಬಿಟ್ಟ ತಕ್ಷಣ ಹೋಗಿ ಪಂಚಾಂಗ ತೆಗೆದ ನೋಡ್ತೇವೆ. ಸೂತಕ್ಕೆ ಕೂಡೈತೇವೋ ಏನ, ಯಾವ ಮುಹೂರ್ತದವಾಗ ಯಾವ ಗಳಿಗೆ ಒಳಗೆ ಶರೀರ ಬಿಟ್ಟಾರ ಅವರು ತೆಗೆದ ನೋಡಿ, ಇದು ಸೂತಕ್ಕೆ ಕೂಡೈತ್ರಿ, ಮನಿ ಬಿಡ್ಬೇಕಾಗೈತಿ, ನೀವು ಮನಿ ಬಿಡ್ಬೇಕು ಅಂತ ಹೇಳಿದ ಕೂಡಲೇ ನಾವು ಹೋಗ್ತೇವೆ. ಯಾವ್ದು ಮನಿ ಬಿಡಬೇಕಾಗೈತಿ, ಯಾವ ಮೋಹವನ್ನು ಬಿಡಬೇಕಾಗೈತಿ ಅನ್ನೋದನ್ನು ತಿಳ್ಕೊಳ್ಳೋದಿಲ್ಲ. ಏನು ಬಿಡಬೇಕಾಗೈತಿ, ಯಾರಿಗೆ ಸಂಬಂಧಪಟ್ಟದ್ದು ಅವ್ರಿಗೆ ಸಂಬಂಧಪಟ್ಟದ್ದು. ಅದು ಅದಕ್ಕೆ ಸಂಬಂಧಪಟ್ಟದ್ದು ಶರೀರಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ನನಗೆ ಸಂಬಂಧ ಐತಿ ಅಂತ ತಿಳ್ಕೊಂಡು ಈ ತಪ್ಪು ತಿಳುವಳಿಕೆಯನ್ನ ಕಳ್ಕೊಂಡಿನ ಅವಾಗ ನಾನು ನಿನಗೆ ಸುಜ್ಞಾನಿ ಅಂತ ಕರಿತೀನಿ. ನಾನು ಅಲ್ಲಿವರೆಗೂ ನಾನು ನಿನ್ನ ಸುಜ್ಞಾನಿ ಅಂತ ಕರೀದಿಲ್ಲ. ಯಾಕಂದ್ರೆ ನೀನು ಜಡ ಪಂಚ ಮಹಾಭೂತಗಳಿಂದ ಕೂಡಿದಂತ ಈ ಶರೀರ ನಾನು ನಂದು ಅಂತ ಹೇಳ್ಕೊಂತ ಕುಂತಿ. ಇದರಿಂದ ರಾಗದ್ವೇಷಗಳು ಉತ್ಪನ್ನ ಆಗ್ಯಾವು. ಇದನ್ನ ಮೊದಲಕ್ಕೆ ಈ ತಪ್ಪು ತಿಳುವಳಿಕೆಯನ್ನ ನೀ ಕಳ್ಕೋ. ಅದಕ್ಕೆ ಅವರು ಜೀವ ಸಂಬೋಧನ ಸ್ಥಳದೊಳಗೆ ಜೀವಭಾವವನ್ನು ಹೋಗಲಾಡಿಸ್ಬೇಕಲ್ಲ. ಇವನಿಗೆ ಅಜ್ಞಾನಿ ಅವತ್ವವನ್ನು ಪಡೆದು ಸುಮ್ಮನೆ ದುಃಖವನ್ನು ಅನುಭವಿಸಕತ್ಯಾನ ಅಂತ ತಿಳ್ಕೊಂಡು ಜೀವಭಾವವನ್ನು ತೆಗೆದಕ್ಕೋಸ್ಕರ ಈ ಪದ್ಯವನ್ನು ಹೇಳ್ತಾರೆ. ನೀನು ಇದನ್ನ ತಪ್ಪು ತಿಳುವಳಿಕೆಯನ್ನು ಕಳ್ಕೊ. ನೋಡು ಹೆಂಗದಾವ. ನೀನು ಅವಸ್ಥಾತ್ರಯಗಳನ್ನ ಅಭ್ಯಾಸ ಮಾಡಿ ನೋಡು. ಅವಸ್ಥಾತ್ರಯಗಳನ್ನ ಆಧಾರವಾಗಿ ಇಟ್ಕೊಂಡು ನೋಡ್ಕೋ. ನಿನಗೆ ಏನು ಆಗಿಲ್ಲ. ನೀನು ಯಾವಾಗಲೂ ಇದಕ್ಕಿದ್ದಂಗೆ ಇರುವ ಅರಿವು ಸ್ವರೂಪ ನೀನದಿ. ಒಂದೂವರ ಒಳಗೆ ಒಂದಿಲ್ಲ. ಈ ಅವಸ್ಥೆಗಳು ವಿಚಾರ ಮಾಡಿ ನೋಡಿದ್ರೆ ಎಚ್ಚರ ಕನಸಿನೊಳಗೆ ಬರಲಾರ್ದು, ಕನಸು ಎಚ್ಚರದೊಳಗೆ ಬರಲಾರ್ದು. ಇವು ಎರಡು ಅವಸ್ಥೆ, ಎಚ್ಚರ ಮತ್ತು ಕನಸು ಕೂಡ ನಿದ್ರಾ ಅವಸ್ಥೆ ಒಳಗೆ ಬರಲಾರ್ದು, ಗಾಢ ನಿದ್ರೆ ಒಳಗೆ ಬರಲಾರ್ದು. ಈ ಮೂರು ಅವಸ್ಥೆಯನ್ನು ನೀನು ಅರಿತಿ. ಎಚ್ಚರವನ್ನು ಅರಿತಿ, ಕನಸನ್ನು ಅರಿತಿ, ನಿದ್ರೆಯನ್ನು ಅರಿತಿ. ಎಚ್ಚರದೊಳಗೆ ಜಡ ಶರೀರದ ಜಡ ಇಂದ್ರಿಯ ಮುಖಾಂತರ ನೀ ಜಗದ ಆಗ ಹೋಗುಗಳನ್ನೆಲ್ಲ ಅರತ್ರ, ನಿದ್ರೆ ಒಳಗೆ ಸೂಕ್ಷ್ಮ ಶರೀರವಾಗಿ ನೀ ಅರಿತಿ. ನಿದ್ರೆ ಕನಸಿನೊಳಗೆ ಸೂಕ್ಷ್ಮ ಶರೀರನಾಗಿ ಅರಿತಿ. ನಿದ್ರೆ ಒಳಗೆ ಕಾರಣ ಶರೀರ ಮುಖಾಂತರ ಪ್ರಾಜ್ಞೆ ಎಂಬ ಹೆಸರು ಹಿಡಿದು ಮೂರು ಅವಸ್ಥೆಯನ್ನು ಅರಿತಿ. ಅರಿಯೋ ನೀನು ಬೇರೆನಾದಿ, ಸಾಕ್ಷಿ ಸ್ವರೂಪ ನೀನದಿ. ಇದನ್ನ ತಿಳ್ಕೊ. ನೀನು ಯಾವಾಗಲೂ ಇರೋ ಅಂತ ತಿಳ್ಕೊ. ನೀನು ಸಾಮಾನ್ಯವಾಗಿ ನಾನು ಹುಟ್ಟೇನಿ, ನಾನು ಸಾಯ್ತೀನಿ ಅಂತ ದುಃಖವನ್ನು ಅನುಭವಿಸಕತ್ತಿ. ಹುಟ್ಟಿದ್ಯಾವುದು, ಸತ್ತದ್ಯಾವುದು, ಅದಕ್ಕೆ ಎರಡಕ್ಕೂ ಸಾಕ್ಷಿ ನೀನದು. ಹೇಗೆ ಗಡಿಗೆ ಒಳಗೆ ಕುಡಿಕೆ ಕೋರ್ತು ಕುಡಿಕೆ ಅಳಿತು, ಆದ್ರೆ ಸಾಕ್ಷೀಭೂತವಾಗಿ ಮೃತ್ತಿಕೆ ಮಣ್ಣು ಹಾಗೇ ಐತಿ. ಮೃತ್ತಿಕೆಗೆ ಏನೂ ಆಗಿಲ್ಲ. ಹೇಗೋ ಹಾಗೆ ನೀನು ಒಂದೇ ರೀತಿಯಾಗಿದೆ. ನಿನ್ನಲ್ಲಿ ಬದಲಾವಣೆ ಇಲ್ಲ. ಅದಕ್ಕೆ ನೀನು ಸಾಕ್ಷಿ ಅಂತ ತಿಳ್ಕೊಳ್ಳಾರ್ದ ಹೊರತು, ನೀ ಚೈತನ್ಯ ಸ್ವರೂಪ ಅಂತ ತಿಳ್ಕೊಳ್ಳಾರ್ದ ಹೊರತು ನೀನು ಸುಜ್ಞಾನಿ ಅಂತ ನಾನು ಕರೀಲಾರೆ. ಅದಕ್ಕೆ ನಿನಗೆ ಅಜ್ಞಾನಿ ಅಂತ ಕರಿಬೇಕಾಗೈತಿ. ಜೀವಭಾವವನ್ನು ಹಿಡ್ಕೊಂಡು ಕುಂತಿ ವಿಷಯಾದಿಗಳಿಂದ ಸುಖವನ್ನ ಅನುಭವಿಸಿ ಈ ವಿಷಯ ಸುಖದಿಂದ ತೃಪ್ತನ ಆಗ್ಬೇಕಂತ ಹೊಂಟಿ. ಈ ವಿಷಯ ವಸ್ತುಗಳು ನೀನು ತೃಪ್ತತೆಯನ್ನು ತಂದು ಕೊಟ್ಟಾವೋ ಹೆಂಗೋ ವಿಚಾರ ಮಾಡಿ ನೋಡು. ಯಾವ ವಿಷಯ ವಸ್ತುಗಳು ನಿನ್ನ ಸುಖವನ್ನು ಕೊಟ್ಟಿಲ್ಲ. ಎಚ್ಚರಿಕೆ ಅವಸ್ಥೆ ಒಳಗೆ ಇದ ವಿಷಯಾದಿ ವಸ್ತುಗಳನ್ನ ಅನುಭವಿಸಿ ಸುಖವನ್ನ ಪಡಿಬೇಕು ಅಂತ ನೀವು ಹೊಂಟಿ.
ಯಾವ ವಿಷಯ ವಸ್ತುಗಳಿಗೆ ಎಷ್ಟೆಷ್ಟು ಸುಖವನ್ನು ಕೊಡ್ತಾವ ವಿಚಾರ ಮಾಡಿ ನೋಡಿದ್ರೆ ಇಲ್ಲ. ಅದಕ್ಕೆ ಇದನ್ನು ಬಿಡು. ಯಾವ ವಿಷಯ ವಸ್ತುಗಳು ನಿನ್ನ ಸುಖ ಕೊಟ್ಟಿಲ್ಲ. ಮುಂದೆ ಅದನ್ನು ಹೇಳ್ತಾರ ಅವರು, ಬೇಡ ಬೇಡ ಭೋಗದ ಒಡನಾಟ ನಂಜು ಬೆರೆಸಿದ ಸವಿದೂಟ. ಹೆಂಗೈತಿ ನೋಡ್ಕೋ, ಈಗ ನೀ ಭೋಗದ ಒಡನಾಟದೊಳಗೆ ಕುಂತಿಯಲ್ಲ, ಯಾವ ವಿಷಯ ವಸ್ತುಗಳು ಏಟ್ ಸುಖ ಕೊಡ್ತಾವು. ಕಣ್ಣಿನಿಂದ ರೂಪ ನೋಡಿ, ಕಿವಿಯಿಂದ ಗಾಯನ ಕೇಳಿ, ಮೂಗಿನಿಂದ ವಾಸನೆ ನೋಡಿ, ನಾಲ್ಗೆಯಿಂದ ರುಚಿ ನೋಡಿ, ಚರ್ಮದಿಂದ ಮೃದು ಕಠಿಣವನ್ನ ಸ್ಪರ್ಶ ಮಾಡಿ ನೋಡಿಕೊಂಡು ಸುಖ ಹೊಂದಬೇಕಂತೆಲ್ಲ ಯಾವ ವಿಷಯ ವಸ್ತುಗಳು ಏಟ್ ಸುಖ ಕೊಟ್ಟವು. ಎಚ್ಚರಿಕೆ ಅವಸ್ಥೆ ಅನ್ನೋದು ಈ ಇಂದ್ರಿಯ ಆಪಾರದೊಳಗೆ ಹೋಯ್ತು. ಆದ್ರೆ ಸುಖ ಉಳಿತೇನೋ ಅಂತ ವಿಚಾರ ಮಾಡಿ ನೋಡಿದ್ರೆ, ಮಾಡೋದೆಲ್ಲ ಎದಕ್ಕಾಗಿ ಮಾಡಿದಿ ನೀನು? ಸುಖದಿಂದ ಇರಬೇಕು, ಆನಂದದಿಂದ ಇರಬೇಕು ಅಂತ ನನ್ನ ಮಾಡಿದಿ. ಈ ಅಜ್ಞಾನದಿಂದ ಇದನ್ನು ಮಾಡಾಕತ್ತಿ, ಅದಕ್ಕೆ ಇದರೊಳಗೆ ಸುಖ ಇಲ್ಲ ಅಂತ ತಿಳ್ಕೊಂಡು ಕೈ ಬಿಡು. ಹಾಗೆ ಇದರ ಪ್ರತಿರೂಪವಾಗಿ ಕನಸಿನೊಳಗು ಮತ್ತ ಏನ್ ಮಾಡಿದಿ? ಮನ ಎಂಬ ಕರ್ಣದ ಮುಖಾಂತರ ಸೂಕ್ಷ್ಮವಾಗಿ ಅಲ್ಲೆಲ್ಲವನ್ನು ಇವ ಎಚ್ಚರಿಕೆ ಅವಸ್ಥೆ ಒಳಗೆ ಏನು ನೀನು ಶಬ್ದಾದಿ ವಿಷಯ ವಸ್ತುಗಳನ್ನ ಭೋಗ ಮಾಡಿ ಸುಖವನ್ನು ಹಾಗೆ ಅಲ್ಲಿಯೂ ಕೂಡ ಸೂಕ್ಷ್ಮವಾಗಿ ಅವನ್ನೆಲ್ಲ ಹೊಂದಿ ಸುಖವನ್ನು ಪಡಿಬೇಕಂತ ಪ್ರಯತ್ನ ಮಾಡಿದೆ. ಸುಖ ಅಲ್ಲಿಯೂ ಸಿಗ್ಲಿಲ್ಲ. ಇವು ಎರಡೂ ಅವಸ್ಥೆ ಒಳಗೆ ಸುಖ ಇಲ್ಲ ಅಂತ ತಿಳ್ಕೊಂಡು ಗಾಢ ನಿದ್ರೆ ಅವಸ್ಥೆ ಒಳಗೆ ಕಾರಣ ಶರೀರವನ್ನು ಹಿಡ್ಕೊಂಡು ಪ್ರಾಜ್ಞೆ ಅವಸ್ಥೆ ಒಳಗೆ ಉಳ್ಕೊಂಡು ಅಲ್ಲಿ ಸುಖವನ್ನು ಅನುಭವಿಸಿದೆ. ಅಜ್ಞಾನದಿಂದ ತಮೋ ಗುಣದಿಂದ ಅದನ್ನು ಹೊಂದಿದೆ. ಆದರೂ ಕೂಡ ಅದು ಶಾಶ್ವತವಾಗಿ ಉಳಿಲಿಲ್ಲ. ಅದಕ್ಕೆ ಈ ಮೂರು ಅವಸ್ಥೆಯನ್ನ ತಿಳಿದು ನೋಡು. ಇವು ಮೂರು ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ. ನೀನು ಮಾತ್ರ ಇವು ಮೂರು ಅವಸ್ಥೆಯನ್ನು ಅರಿತ ಸಾಕ್ಷಿಯಾಗದಿ. ನೀನು ಹೇಗದೆ ಅಂದ್ರೆ ರಂಗದೆಡೆ ಬೆಳಗುವ ದೀಪದಂತೆ. ಇಲ್ಲಿ ಬೆಳಗಾಕತ್ತೈತಿ, ಸಾಕ್ಷಿ ಅದ ಐತಿ. ಎಲ್ಲದಕ್ಕೂ ಒಂದ ರೀತಿಯಾಗಿ ಹೇಗೆ ಬೆಳಗಾಕತ್ತೈತೋ ಹಾಗೆ ನೀನು ಸಾಕ್ಷಿ ಅದಿ. ಎಲ್ಲದಕ್ಕೂ ಸಾಕ್ಷಿ ಇದೆ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರ, ಚಿತ್ ಒಂದೇ ಅದು. ಗುರು ಶಂಭುಲಿಂಗ ಅಂತ ಉತ್ತಮ ಶ್ರುತಿಗಳು ಸಾರಿ ಸಾರಿ ಹೇಳ್ತಾವ. ಆದ್ರೆ ನಾನು ಬೇರೆ ಇದೀನಿ, ಅವ್ರು ಬೇರೆ, ಇವ್ರು ಬೇರೆ ಅಂತ ನಾಮರೂಪಗಳನ್ನ ಮೋಹಿಸುವಂತ ಕುಂತೇವಿಲ್ಲ. ಹೌದಲ್ಲ? ನಾನು ಬೇರೆ, ನೀವು ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಅಂತ ನಾಮ ರೂಪ ಕ್ರಿಯೆಗಳ ಈ ಭೇದ ಭಾವವನ್ನು ತಾಳಿ ದುಃಖವನ್ನು ಅನುಭವಿಸಕತ್ತಿ. ಆದ್ರೆ ಶ್ರುತಿಗಳು ಹೇಳ್ತಾವ, ಎಲ್ಲ ಉತ್ತಮವಾದಂತಹ ಶ್ರುತಿಗಳು ಹೇಳ್ತಾವ. ತತ್ವಮಸಿ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಶ್ರುತಿಗಳು ಹೇಳ್ತಾವು. ಆ ಬ್ರಹ್ಮ ವಸ್ತು ಒಂದೈತಿ, ಅನೇಕ ಆಗಿಲ್ಲ. ಬ್ರಹ್ಮ ವಿಚಾರ ಆಗಿ ತೋರಿಕೆ ಇಲ್ಲ. ಬ್ರಹ್ಮ ಇದ್ದಕ್ಕಿದ್ದಂಗನ ಐತಿ. ಬ್ರಹ್ಮ ವಿವರ್ತನವೆಂದೆನಿಸದು ಈ ತೋರಿಕೆ. ಬ್ರಹ್ಮ ವಿಲಕ್ಷಣವೆಂದೆನಿಸದು. ಬ್ರಹ್ಮನ ಐತಿ. ಬ್ರಹ್ಮ ವಿವರ್ತನವಾಗಿ ಬೇರೆ ಬೇರೆ ಆಗಿಲ್ಲದು. ಪರಮಾತ್ಮ ಅನ್ನೋದು, ಅರು ಅನ್ನೋದು ಅನೇಕ ತುಂಡು ತುಂಡು ಆಗಿಲ್ಲ, ಅಖಂಡಿತ ಐತದು. ಬೇರೆ ಬೇರೆ ಆಗಿಲ್ಲದು. ಇರುವಿ ಒಳ ಸಣ್ಣ ಅರಿವಿದ್ದು ಆನಿ ಒಳ ದೊಡ್ಡ ಅರಿವಿಲ್ಲ. ಅರಿವು ಅನ್ನೋದು ಒಂದೇ ಐತಿ. ಮನಬುದ್ಧಾದಿಗಳು ಬೇರೆ ಬೇರೆ ಆಗ್ಯಾವು. ಯಾಕಂದ್ರೆ ಸಂಸ್ಕಾರ ಕರ್ಮಜನ್ಯವಾಗಿ ಮನಬುದ್ಧಾದಿಗಳ ಬೇರೆ ಬೇರೆ ಸಂಸ್ಕಾರದಿಂದ ಬೇರೆ ಬೇರೆ ಕೆಲಸ ಮಾಡಕತ್ತೇವ. ಅದಕ್ಕೆ ಆಧಾರವಾಗಿ ಅರಿವು ಅನ್ನೋದು ಒಂದೇ ಐತಿ. ಹಾಗೆ ವಿದ್ಯುತ್ ಒಂದೇ ಐತು. ವಿದ್ಯುತ್ ಎಲ್ಲದಕ್ಕೂ ಒಂದೇ ಐತಿ. ಅದ ವಿದ್ಯುತ್ ಒಂದರೊಳಗೆ ಬೆಳಕಾಗಿ ಪರಿಣಾಮ ಬೀರ್ತೈತಿ, ಒಂದರೊಳಗೆ ಧ್ವನಿಯಾಗಿ ಪರಿಣಾಮ ಬೀರ್ತೈತಿ, ಒಂದರೊಳಗೆ ಶಕ್ತಿಯಾಗಿ ಪರಿಣಾಮ ಬೀರ್ತೈತಿ. ಆದ್ರೆ ವಿದ್ಯುತ್ ಏನಾರು ಬದಲಾವಣೆ ಆಗೈತೇನೋ ಇಲ್ಲ. ಅದು ಯಾವುದರಿಂದ ಬರ್ಬೋದು. ಅದು ಗಾಳಿ ಒಳಗೂ ವಿದ್ಯುತ್ ಐತಿ, ಬೆಂಕಿ ಒಳಗೂ ವಿದ್ಯುತ್ ಐತಿ, ನೀರಿನೊಳಗೂ ವಿದ್ಯುತ್ ಐತಿ, ಎಲ್ಲದರೊಳಗೂ ವಿದ್ಯುತ್ ಒಂದೈತಿ. ಆದ್ರೆ ಆ ವಿದ್ಯುತ್ ಸಾಕ್ಷಿಭೂತವಾಗಿ ಐತಿ. ಏನ ಕಾರ್ಯ ನಡೆದ್ರು ಹೇಗೆ ಎಲ್ಲದಕ್ಕೂ ಸಾಕ್ಷಿಯಾಗೈತೋ ಹಂಗೆ ನೀನು ಸಾಕ್ಷಿ ಅದಿ. ಅದು ಒಂದೈತಿ. ಅದು ಛಿದ್ರಿಸಲ್ಪಟ್ಟಿಲ್ಲ. ಉಪಾಧಿ ಮುಖಾಂತರ ಬೇರೆ ಬೇರೆ ಅಂತ ನೀ ತಿಳ್ಕೊಳಕತ್ತೀವಿ. ಒಂದ್ರೊಳಗೆ DC ಆಗೈತಿ, ಒಂದ್ರೊಳಗೆ AC ಆಗಿರ್ಬೋದು. ಉಪಾಧಿಯಿಂದ ಭಿನ್ನತೆಯನ್ನು ಪಡೆದತಿ ಹೊರತಾಗಿ ಅದು ಇರುವಂಗನ ಐತಿ. ಆದ್ರೆ ನೀನೇನ್ ತಿಳ್ಕೊಂಡಿ ಅದು ಛಿದ್ರಸೈತಿ, ಅದು ಬೇರೆ ಬೇರೆ ಆಗೈತಿ ಅಂತ ನಾಮರೂಪಗಳನ್ನ ಹಿಡ್ಕೊಂಡು ಕುಂತಿ ನೀನು.
ಆ ನಾಮರೂಪಗಳಿಗೆ ಆಧಾರವಾಗಿರುವಂಥದ್ದು ಒಂದೇ ಐತದು, ಚಿತ್ ಒಂದೇ ಅದು ಎಂದು ಉತ್ತಮ ಶ್ರುತಿಗಳು ಸಾರಿ ಸಾರಿ ಹೇಳ್ತಾವು. ಆ ಈ ನಾಮರೂಪಗಳನ್ನು ಹಿಡ್ಕೊಂಡು ಕುಂತು ನಾ ಕಲ್ಲಪ್ಪ ಮಲ್ಲಪ್ಪ, ನಾ ಅಂಥವ್ರವ ಇಂಥವ್ರವ, ನಾನು ಅದನ್ನು ಮಾಡವ, ನಾ ಇದನ್ನು ಮಾಡವ ಅಂತ ಇವನ ಮೋಸ್ಕೊಂಡು ಕುಂತಿ. ವಿಚಾರ ಮಾಡಿ ನೋಡು ನೀನು ಇವಕ್ಕೆಲ್ಲಕ್ಕೂ ಆಧಾರ ಅದೇ. ಇವಕ್ಕೆಲ್ಲ ಏನು ತೋರಾನ ತೋರಿಕೆ ಏನದಾವಲ್ಲ ಎಲ್ಲದಕ್ಕೂ ಆಧಾರವಾಗಿದೆ. ತೋರಿಕೆ ಎಳೆದ್ರೂ ಕೂಡ ಇರುವಿಕೆ ಉಳಿತೈತಿ. ಅದು ಇರುವಿಕೆಗೆ ಏನೂ ಭಂಗ ಆಗಿಲ್ಲ. ತೋರಿಕೆ ಕಾಣುವತ್ನಾಗ ಇರುವಿಕೆ ಕಾಣವಲ್ದು. ಹಾಗಂದ್ರೆ ಇದ್ರ ಬಟ್ಟಿ ಒಳಗೆ ಅರಳೈತಿ, ಆದ್ರೆ ಅರಳಿ ಕಾಣವಲ್ದು. ನಾವು ಏನು ನೋಡಾಕತ್ತೇವ ಅಂದ್ರೆ ಬಟ್ಟಿ ನೋಡಾಕತ್ತೇವು. ಆದ್ರೆ ಏನು ಮುಟ್ಟಿದಪ್ಪ ನೀನು ಅಂತಂದ್ರೆ ಅರವಿ ಮುಟ್ಟಿದೆ ಅಂತ ಹೇಳ್ತಿ. ಅರವಿ ಮುಟ್ಟಿಲ್ಲ, ನೀನು ಅರಳಿ ಮುಟ್ಟಿ. ಅರಳಿ ಕಾಣೋದು ಬಟ್ಟಿ ಆದಾಗ ಇರೋದು ಏನೈತಿ, ಅರಳಿನ ಐತಿ. ಹಾಗೆ ನೀನು ಯಾವಾಗಲೂ ಅದೇ, ಎಂದೂ ನೀನು ವಿಕರಿಸಲ್ಪಟ್ಟಿಲ್ಲ. ನೀನು ಇದ್ದಕ್ಕಿದ್ದಂಗನದೇ. ಆ ಇದ್ದಕ್ಕಿದ್ದಂಗೆ ಇರುವಂತ ವಸ್ತುವಿನ ಜ್ಞಾನವನ್ನು ಮಾಡಿಕೊಂಡಾಗ ನೀನು ಸುಜ್ಞಾನಿ. ಅಲ್ಲಿವರೆಗೂ ನೀನು ಅಜ್ಞಾನಿನ. ಯಾಕಂದ್ರೆ ಈ ರಾಗದ್ವೇಷಗಳು ಎಲ್ಲಿವರೆಗೂ ಇರ್ತಾವ ಅಲ್ಲಿವರೆಗೂ ನೀನು ಅಜ್ಞಾನಿ. ರಾಗದ್ವೇಷಗಳನ್ನು ಕಳ್ಕೊಂಡೆ ಅಂದ್ರೆ ನೀನು ಸುಜ್ಞಾನಿ ಅಕ್ಕಿ ನೋಡು. ಆ ರಾಗದ್ವೇಷಗಳನ್ನು ಕಳ್ಕೊಂಡಾಕ ನೀನು ಉತ್ತಮ ಕರ್ಮಗಳನ್ನು ಮಾಡು, ಉತ್ತಮ ಸಂಸ್ಕಾರವನ್ನು ಮಾಡಿಕೊಂಡು ಸತ್ವಗುಣ ಸಂಪನ್ನನಾದಾಗ ಆ ಅರಿವು ಏನು ಅನ್ನೋದು ಖಾತ್ರಿ ಆಗುತ್ತೆ. ಹಂಗಾದನ್ನು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ನಾನು ಚೈತನ್ಯ ಸ್ವರೂಪನೇ ಅಂತ ತಿಳ್ಕೊಳಕ್ಕಾಗೋದಿಲ್ಲ. ಅನಂತ ಕಾಲದಿಂದ ನಮಗಿದನ್ನೆಲ್ಲ ಸ್ಮೃತಿಗಳು ಎಚ್ಚರಿಸುವಂತ ಬಂದರೂ ಕೂಡ ನಮ್ಮ ತಿಳ್ಕೊಳಕ್ಕಾಗೋದು. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ ಆವರಣ ವಿಕ್ಷೇಪದಿಂದ ಅದು ಏನಾಗೈತಿ ಅಂದ್ರೆ ಅದನ್ನ ತಿಳ್ಕೊಳ್ಳಿಕ್ಕೆ ಬಾರ್ದಂಗೆ ಈ ಮಾಯೆ ಹಂಗೆ ಆವರಿಸ್ಕೊಂಡು ಬಿಟ್ಟೈತಿ. ಎಲ್ಲವೂ ಮಾಯಾ ಗೊಂದಲದಾಗ ಬಿದ್ದು ಒದ್ದಾಡಕತ್ತೇವು. ಆ ಮಾಯೆಯನ್ನು ತೆಗೆದು ಹಾಕ್ಬೇಕಾಗೈತಿ. ಮಾಯೆ ಎಂಬ ಪರಿಯನ್ನು ತೆಗೆದು ಹಾಕಿದಾಗ ಅದು ನಿಜವಾದಂತ ವಸ್ತು ಏನೈತಿ ಅನ್ನೋದು ಗೊತ್ತಾಗುತ್ತೆ. ನಾವು ಅದನ್ನು ತೆಗಿಯಾಕ ಪ್ರಯತ್ನ ಇಲ್ಲಲ್ಲ. ಮಾಯೆ ಹಂಗ ಸರಿದುಲ್ಲ. ಅದು ಮಾಯೆಯನ್ನು ಕಳ್ಕೊಂಡಾಕ, ಅಜ್ಞಾನವನ್ನು ಕಳ್ಕೊಂಡಾಕ ನಮ್ಮ ಪ್ರಯತ್ನ ಮುಖ್ಯ ಐತಿ ಅಂತ. ನಾವು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಅದು ಹೋಗುದಿಲ್ಲ ಅಂತ. ನಾವು ಪ್ರಯತ್ನ ಮಾಡ್ಬೇಕಾಯ್ತು. ಎಲ್ಲಿವರೆಗೂ ನಾವು ಪ್ರಯತ್ನ ಮಾಡೋದಿಲ್ಲೋ ಅಲ್ಲಿವರೆಗೂ ಅದು ಕಾಡೋದ ಅಲ್ಲಿವರೆಗೂ ನಾವು ಅಜ್ಞಾನಿನ. ಅದಕ್ಕೆ ಇದನ್ನ ನಾವು ಸತತ ಅದು ಹೆಂಗೆ ಹೋಗ್ತೈತಿ ಹಂಗಾರ ಏನಾರ ಮಾಡಿದ್ರೆ ಹೋಗ್ತೈತಿ ಅನ್ನೋದು, ಯಾವ್ದಾರ ಕರ್ಮವನ್ನು ಮಾಡಿದ್ರೆ ಹೋಗ್ತೈತಿ ಅನ್ನೋದು ಕರ್ಮಜನ್ಯವಾಗಿ ಹೋಗುವುದಿಲ್ಲದು, ಕರ್ಮಕವಾಗಿ ಹೋಗುವುದಿಲ್ಲದು. ಅದನ್ನ ವಿವೇಕದಿಂದ ತೆಗೆದಾಕ್ಬೇಕಾಗೈತಿ. ಹೇಗೆ ಅಂದ್ರೆ ಹಗ್ಗದೊಳಗೆ ಹಾವು ತೋರೈತಿ. ಹಾವಿನ ಕಲ್ಪನೆ ಆಗಿದ್ದು ಹಗ್ಗದ ಆಧಾರದ ಮೇಲಿದ್ದ. ಆ ಹಗ್ಗದ ತಿಳುವಳಿಕೆಯನ್ನು ಮಾಡ್ಕೋಬೇಕಾಗೈತಿ. ಆ ಹಗ್ಗದ ತಿಳುವಳಿಕೆಯನ್ನು ಮಾಡ್ಕೊಂಡು ಬಿಟ್ಟು ನಾವು ಮಂತ್ರ ಅಂದು ಧೂಪ ಹಾಕಿ ದೀಪ ಬೆಳಗಿ ಹೋಮ ಮಾಡಿ ಹವನ ಮಾಡಿದ್ರೆ ಹಗ್ಗದ ತಿಳುವಳಿಕೆ ಆಗತ್ತನೋ ಇಲ್ಲ. ಅದನ್ನ ಬೆಳಕ ಒಯ್ಬೇಕಾಗೈತಿ. ಅಲ್ಲಿ ಯಾವಾಗ ತೋರೈತಿ ಅದು ಹಗ್ಗ ಅದೊಳಗ ಹಾವು ಪೂರ್ಣ ಬೆಳಕಿನೊಳಗೂ ತೋರಲ್ಲ, ಪೂರ್ಣ ಕತ್ತಲೊಳಗೂ ಇಲ್ಲದ, ಮಬ್ಬು ಗತ್ತಲೆ ಒಳಗೈತಿ, ಮಧ್ಯಂತರದೊಳಗೆ ತೋರೈತಿ. ಹಾಗೆ ಇದು ನಮಗೆ ಅಜ್ಞಾನ ಬಂದಿದ್ದು ಮಧ್ಯಂತರದೊಳಗೆ. ಅದಕ್ಕೆ ಪೂರ್ಣ ಜ್ಞಾನಿಗೂ ಈ ಜಗತ್ತು ಸುಳ್ಳೈತಿ, ಪೂರ್ಣ ಹುಚ್ಚನಿಗೂ ಜಗತ್ತು ಸುಳ್ಳೈತಿ. ಅದಕ್ಕೆ ಮಧ್ಯಂತರದೊಳಗಿರುವಂಥವ್ರು ಅಜ್ಞಾನಿಗಳು ಅಂತ ಹೇಳಿದ್ದವ್ರು. ಪೂರ್ಣ ಹುಚ್ಚನಿಗೂ ಜಗತ್ತು ಏನು ಗೊತ್ತಿಲ್ಲ ಅವನಿಗೆ. ಅವ ಒಂದು ವಿಷಯಕ್ಕಾಗಿ ಮತಿ ಭ್ರಮಣಿ ಒಳಗಾಗಿದ್ನ ಆ ಒಂದ ವಿಷಯ ನೋಡ್ತಾನ. ಅದ್ರ ಕಡೆ ಒಂದ ಲಕ್ಷಣ ನೀವು ಏನ್ ಬೇಕಾದ ಕೊಟ್ಟಿದ್ರು ಅವನಿಗೆ ಬೇಕಾಗಿಲ್ಲ. ಅದು ಒಂದ ವಿಷಯ ವಸ್ತು. ಅದು ರೂಪರ ಇರ್ಬೋದು, ರಸ ಇರ್ಬೋದು, ಗಂಧ ಇರ್ಬೋದು, ಯಾವ್ದಾರ ಇರ್ಬೋದು. 5 ವಿಷಯದೊಳಗೆ ಒಂದು ವಿಷಯಕ್ಕಾಗಿ ಮತಿ ಭ್ರಮಣೆ ಆಗೈತೆ ಅವನಿಗೆ. ಅದು ಒಂದ ವಿಷಯ ವಸ್ತುವನ್ನ ನೋಡ್ತಾನ. ಜ್ಞಾನಿಗಳು ಎಲ್ಲಾ ವಿಷಯ ವಸ್ತುಗಳಲ್ಲಿ ದೋಷವನ್ನ ಅರ್ಥವು, ಮಿಥ್ಯಾದವು, ಸುಳ್ಳದವು ಅಂತ ಅದ್ರ ಮ್ಯಾಲಿನ ಮೋಹವನ್ನು ಅಳದಾರ. ಅವರಿಗೂ ಜಗತ್ತು ಸುಳ್ಳೈತಿ. ಮಧ್ಯಂತರದೊಳಗಿರುವಂತ ನಾವು ಅಜ್ಞಾನಿಗಳು ಈ ವಿಷಯಾದಿಗಳಲ್ಲಿ ಸುಖ ಐತಿ, ವಿಷಯ ವಸ್ತುಗಳೇ ಸುಖ ಕೊಡ್ತಾವು ಅಂತ ಅವನು ಬೆನ್ನತ್ತೇವು. ಅದಕ್ಕೆ ಅವರು ಅಜ್ಞಾನಿ ಅಲ್ಲವೇ ಜೀವನೇ. ಸುಜ್ಞಾನಿ
ಅಂತ ನಿನಗೆ ಹೆಂಗೆ ಕರೀಲಿ ನಾನು? ನಿನ್ನ ನಿಜವಾಗಿ ಏನದಿ ನೋಡ್ಕೊನಿ, ಚೈತನ್ಯ ಸ್ವರೂಪ ನೀನದಿ, ಇದನ್ನ ತಿಳ್ಕೊ, ನೀನು ಅದನ್ನ ತಿಳ್ಕೊಳೋದ ಮುಖ್ಯ ಐತಿ ಅಂತ. ಇದ ಮನುಷ್ಯ ಕುಲದ ಜನದ ಲಾಭ, ಅಜ್ಞಾನವನ್ನ ಕಳ್ಕೊಳೋದ ಮುಖ್ಯ ಐತಿ ಅಂತ. ಎಲ್ಲಿವರೆಗೂ ನಾವು ಅಜ್ಞಾನ ಕಳ್ಕೊಳೋದಿಲ್ಲ ಅಲ್ಲಿವರೆಗೂ ನಾನು ಯಾರು ಅಂತ ಅನ್ನೋದು ಗೊತ್ತಾಗೋದು. ಅಜ್ಞಾನ ಹೋದಾಗ ಅದು ಏನು ಅನ್ನೋದು ಗೊತ್ತಾಕೈತಿ. ಅದಕ್ಕಾಗಿ ನೀ ಶ್ರವಣವನ್ನ ಅವಲಂಬನ ಆಗು, ಯಾವ ಕರ್ಮನೂ ಮಾಡಬೇಡ ನೀನು. ಶ್ರವಣನ ಏಕೈಕ ಸುಲಭ ಸಾಧನ ಅಂತ. ಶ್ರವಣ ನಮ್ಗೆ ಲಭಿಸ್ಬೇಕಂದ್ರೆ ಈಗ ಶ್ರಾವಣ ಮಾಸ ಪವಿತ್ರವಾದಂಥ ಮಾಸ ಅಂತ ಎಲ್ಲ ನಮ್ಮ ಹಿಂದೂ ಸಂಪ್ರದಾಯದೊಳಗೆ ಐತಿ. ಆದ್ರೆ ನಾವು ಆ ಸಂಪ್ರದಾಯಕ್ಕೆ ಅನುಸಾರವಾಗಿ ನಿತ್ಯ ಶ್ರವಣವನ್ನು ಮಾಡಬೇಕಲ್ಲ. ಯಾವುದರ ಕುರಿತು? ನನ್ನ ಕುರಿತ, ಬೇರೆದರ ಕುರಿತಲ್ಲ, ನನ್ನ ನಿಜದ ಕುರಿತಾದಂಥ ವಿಚಾರವನ್ನು ಮಾಡೋದಕ್ಕೆ ಸುಶ್ರವಣ ಅಂತಂದು. ಬೇರೆ ಏನೋ ಶರೀರದ ಕುರಿತು ಮಾಡಬೇಕಾಗಿಲ್ಲ, ತೋರಿಕೆ ಕುರಿತು ಮಾಡಬೇಕಾಗಿಲ್ಲ. ಈ ತೋರಿಕೆ ಶರೀರ ಒಂದಿಲ್ಲ ಒಂದನ್ನ ಅಳದೋಗುದ. ಆ ನಿಜ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೊಳೋದಕ್ಕೆ ಅದನ್ನು ಬಿಟ್ಟು ಬಿಡದ ಮಾಡೋದಕ್ಕೆ, ಅದಕ್ಕೆ ಹಿಂಗದೆ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನ ಹೋಗುವುದು. ಮಂಗಲಮಯ ಧರ್ಮದಿಂದ ದುಷ್ಕೃತಿಗಳೆಲ್ಲವೂ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲಾಕತಿ. ಅದಕ್ಕೆ ಹಿಂಗದೆ ನಿತ್ಯ ಅಂದ್ರೆ ಬಿಟ್ಟು ಬಿಡದ ನಿತ್ಯ ಕರ್ಮ ಯಾವ್ದಾಗ್ಬೇಕು ಅಂತಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ. ಇವಕ್ಕೆ ನಿತ್ಯ ಕರ್ಮ ಅಂತಂದ್ರೆ ನೀನು ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ. ಶರೀರ ಚರಿತಾರ್ಥಕ್ಕೆ ಮಾಡ್ತಕ್ಕಂಥ ಕರ್ಮಗಳು ನೈಮಿತ್ತಿಕ ಕರ್ಮಗಳು ಅವಲ್ಲ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಅದಕ್ಕೆ ನೀ ಚಿಂತೆ ಮಾಡಕ್ ಹೋಗ್ಬೇಡ. ಆದ್ರೆ ಶ್ರವಣವನ್ನ ಮಾತ್ರ ಬಿಡಬೇಡ ನೀನು. ಶ್ರವಣ ಲೋಕೋತ್ತರ ಸಾಧನ ಅಂತ ಹೇಳಿದ್ರು. ಈ ಭವಬಂಧನ ಪರಿಹಾರ ಆಗ್ಬೇಕಂದ್ರ, ನಿನಗೆ ಈ ಅತ್ಯಂತ ದುಃಖ ನಿವೃತ್ತಿ ಆಗ್ಬೇಕಂದ್ರ ಶ್ರವಣವನ್ನು ಮಾಡು. ನಿನ್ನ ಕುರಿತಾದಂಥ ನೀನು ಯಾರದಿ ಅನ್ನೋದನ್ನು ವಿಚಾರ ಮಾಡು. ತಡ ಮಾಡಕ್ ಹೋಗ್ಬೇಡ. ತಳುವದೇ ಮಾಡ್ಕೋದು ಯಾವುದು ಅಂದ್ರೆ ಭವಹರಣ. ತಡ ಮಾಡದೆ ಮಾಡ್ತಕ್ಕಂಥ ಕೆಲಸ ಯಾವ್ದಾರ ಜವಾಬ್ದಾರಿ ಮನುಷ್ಯನಿಗೆ ಐತನು ಅಂತಂದ್ರೆ ಬೇರೆ ಯಾವುದೋ ಜವಾಬ್ದಾರಿ ಇಲ್ಲ. ತನ್ನನ್ನ ತಾನು ತಿಳಿದ ಇವು ಮುಖ್ಯ ಕರ್ತವ್ಯ. ಯಾಕಂದ್ರೆ ಅಜ್ಞಾನದಿಂದ ಬಳಲಾಕತ್ತೇನ, ದುಃಖವನ್ನ ಅನುಭವಿಸಕತ್ತೇನ ಅಂತ ತಿಳ್ಕೊಂಡು ಅವರು ನಿತ್ಯ ಶ್ರವಣವನ್ನು ಮಾಡಿ. ನೀನು ಇದ ಒಂದ ನಿನಗೂ ಈ ಭವಬಂಧನದಿಂದ ಪಾರಾಗಲಿಕ್ಕೆ ಸಹಾಯಕ ಆಗತ್ತೆ. ಅಂತ ಆಶ್ರಯವನ್ನು ಪಡಿಬೇಕಾಗೈತಿ, ನಾವು ಹುಡುಕೊಂಡು ಹೋಗ್ಬೇಕಾಗೈತಿ. ಎಲ್ಲಿ ಮಹಾತ್ಮರು, ಎಲ್ಲಿ ಶ್ರವಣಾದಿಗಳು ನಡೀತಾವೋ ಅಲ್ಲಿ ನಾವು ಇದನ್ನು ಆಶ್ರಯಿಸಿ ಹೋಗ್ಬೇಕಾಗೈತಿ. ಯಾಕಂದ್ರೆ ಜನ್ಮ ಜನ್ಮಾಂತರದೊಳಗೆ ಇದನ್ನು ಮಾಡ್ಕೊಂತ ಬಂದೆವು. ಲೌಕಿಕ ವಿಚಾರದೊಳಗೆ, ಲೌಕಿಕ ಭೋಗ ಭಾಗ್ಯದೊಳಗೆ ಅನೇಕ ಜನ್ಮಗಳ ಹೋಗ್ಯಾವು. ಇದು ಒಂದು ಜನ್ಮ, ಅದಕ್ಕಾಗಿ ಕೇಳಿದ್ರೆ ಏನು ಬಂತು ಅಂತ ಹಿಂದಿನ ಇದರೊಳಗೆ ಅದನ್ನ ಹೇಳಿದ್. ಹೌದಲ್ಲ, ಇದ ದೇಹವಿದನು ನಿನಗೊಂದು ದೇಹವಿದನು ಕೊಟ್ಟು ತಪವಾಂತು ಗುರು ಶಂಭು ಲಿಂಗವಾಗಿರಲ್ಲೇ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ನಿಜ್ಗೊಂಡ್ರೆ ಇದಕ್ಕೆ ಒತ್ತು ಕೊಟ್ಟು ಹೇಳ್ಯಾರ ಹೊರತಾಗಿ ನಮಗೆ ಅಜ್ಞಾನವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಪದ್ಯದೊಳಗೆ ನೀನು ಸಚ್ಚಿದಾನಂದ ಸ್ವರೂಪನಾದಿ, ನಿತ್ಯ ಪರಿಪೂರ್ಣ ವಸ್ತುನ ನೀನದಿ ಅಂತನ ಹೇಳ್ಕೊಂತ ಬಂದಾರ ಹೊರತಾಗಿ ಬೇರೆ ಯಾವುದನ್ನು ತೋರಿಕೆಯನ್ನು ಉದ್ದೇಶಿಸಿ ಅವ್ರು ಏನೂ ಮಾತಾಡಿಲ್ಲ. ಲೌಕಿಕ ವಿಚಾರವನ್ನು ಅವ್ರು ಮಾತಾಡೇ ಇಲ್ಲ. ನಿನ್ನ ಕುರಿತಾದಂಥ ವಿಚಾರವನ್ನ ಮಾಡ್ಯಾರ ಹೊರತಾಗಿ ಪ್ರತಿಯೊಂದು ಪದ್ಯವನ್ನು ತೆಗೆದು ನೋಡಿದ್ರೆ ನಮ್ಗೆ ಅದನ್ನ ಹೇಳ್ತಾರೆ. ಒಂದು ಪದ್ಯದೊಳಗೆ ವಿಷಯಾದಿಗಳು ಹೆಂಗದಾವು, ವಿಷಯದಿಂದ ಏನೈತಿ ಅಂತ ಹೇಳಿದ್ರೆ ಇನ್ನೊಂದು ಪದ್ಯದೊಳಗೆ ಈ ಶರೀರ ಹೆಂಗೈತಿ, ಇದು ಏನಾಯ್ತಿ, ಇದು ಹೆಂಗ ಬಂತು ಅನ್ನೋದನ್ನ ಬಗ್ಗೆ ಹೇಳ್ಕೊಂತ ಬಂದಾರ. ಈ ಅಜ್ಞಾನ ಅವಸ್ಥೆಯಿಂದ ಪಾರಾಗ್ಲಿ, ಇವು ಜೀವಭಾವವನ್ನು ಕಳ್ಕೊಳ್ಳಿ, ಯಾಗಾರ ಮಾಡಿ ಇವನು ಜೀವಭಾವವನ್ನು ಕಳಿಬೇಕು ಅಂತ ಅವರು ದೋಷವನ್ನು ತೋರಿಸ್ಕೊಡಾಕತ್ತಾರೆ. ಈ ಜೀವನಿಗೆ ಅಜ್ಞಾನ ಆವರಣ ವಿಕ್ಷೇಪದಿಂದ ದುಃಖವನ್ನು ಅನುಭವಿಸಕತ್ತೇನಂತ ಈ ಜೀವಭಾವವನ್ನು ಕಳೀಲಿಕ್ಕೆ ಅವರು ಸಾಕಷ್ಟು ನಮಗೆ ಅಜ್ಞಾನದಿಂದ ಪಾರಾಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಹೇಳ್ಕೊಂತ ಬಂದಾರ. ಅದಕ್ಕೆ ನಾವು ಅಜ್ಞಾನವನ್ನು ಕಳ್ಕೋಬೇಕೈತಿ. ಮುಖ್ಯ ಕರ್ತವ್ಯ ಅದ ಮನುಷ್ಯನಿಗೆ. ತಡ ಮಾಡದೆ ಮಾಡ್ತಕ್ಕಂಥ ಕೆಲಸ ಇದು. ನಾವು ಯಾತ್ಸರ ಎಲ್ಲಿವರೆಗೂ ಅಂತಂದ್ರೆ ಆ ನಿಜ ಸ್ಥಿತಿಯನ್ನು ಮುಟ್ಟುತ್ತ, ಹುಟ್ಟಿದ್ರಿಂದ ಸಾವು ಬರುತ್ತಾನ, ಎಚ್ಚರದಿಂದ ನಿದ್ರೆಗೆ ಹೋಗುತ್ತಾನು. ಏನು ಕೆಲಸಪ್ಪ ಅಂತಂದ್ರೆ ಮನುಷ್ಯನಿಗೆ ತನ್ನನ್ನು ತಾಂತೀವಿ. ಬೇರೆ ಕರ್ತವ್ಯ ಕರ್ಮಗಳೇ ಇಲ್ಲ. ನಾವು ನೆಪ ಹೇಳ್ತೇವೆ ಇದಕ್ಕೆ, ಅದೈತಿ ಬಿಡ್ರಿ, ಇದೈತಿ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಅದನ್ನು ಯಾರಾದರೂ ಮಾಡ್ತಾರೆ.
ಇದನ್ನು ಯಾರು ಮಾಡೋದು? ಯಾರ ಸಲುವಾಗಿ ಅಂದ್ರೆ ನಮ್ಮ ಸಲುವಾಗಿ. ಅದನ್ನೆಲ್ಲದನ್ನು ಮಾಡೋದು ಇನ್ನೊಬ್ಬರ ಸಲುವಾಗಿ. ನಮ್ಮ ಸಲುವಾಗಿ ಏನೂ ಇಲ್ಲ ಅದು, ಹೌದಲ್ಲ? ನಮ್ಮ ಸಲುವಾಗಿ ಏನು ಇದನ್ನ ನಮ್ಮ ಕೂಡ ಬರೋದು ಯಾವುದು ಅಂದ್ರೆ ಇದು ತತ್ವ ವಿಚಾರಗಳನ್ನ ನಾವು ಎಷ್ಟು ನಾವು ತಿಳ್ಕೊಂತೀವೋ ಅದನ್ನ ನಮ್ಮ ಕೂಡ ಬಂದಿರ್ತೀವಿ. ಅದೆಲ್ಲ ಮಾಡೋದು ಎಲ್ಲ ಏನು ಮಾಡಿದ್ರು ಎಲ್ಲ ಇಲ್ಲೇ ಬಿಟ್ಟು ಹೋಗೋದು, ಎಲ್ಲರೂ ಇನ್ನೊಬ್ರಿಗೆ ಸಲುವಾಗಿ ಅದ. ಎಷ್ಟು ಊಟ ಮಾಡ್ತೀನಿ ನೀನು? ಒಂದಿನ ಇಡೀ ದಿನ ದುಡಿತಿಯಲ್ಲ, ಎಷ್ಟು ಊಟ ಮಾಡ್ತಿ, ಎಷ್ಟು ನಿಂದ ಮನಿ ಒಳಗೆ ಅದನ್ನ ಹೇಳ್ತಾರ ಅವರು. ನಿಂದ ಅನ್ನೋದು ಇದನ್ನ ಹಿಡ್ಕೊಂಡು ಮಾಡಾಕತ್ತಿಯಲ್ಲ, ನಿಂದ ಅನ್ನೋದು ಇದ್ರೊಳಗೆ ನಿನ್ನ ಪಾಲು ಏಟೈತಿ. ಒಂದು ಮನಿ ಒಳಗೆ 3 ಅಂತಸ್ತಿನ ಮನಿ ಕಟ್ಸಿದ್ರು ಒಂದು ಮೂಲಿ ನಿನಗೆ. ಹೌದಲ್ಲ? ಎಲ್ಲಾರು ಪಾಲ್ದಾರ ಅವರು. ನನ್ನ ಊರು ಅಂತ ಹೇಳ್ತಿ, ನಿನ್ನ ಊರಾಗ ಎಷ್ಟು ಜನ ಅದಾರ? ನನ್ನ ದೇಶ ಅಂತಿ, ನನ್ನ ರಾಜ್ಯ ಅಂತಿ, ನನ್ನ ಜಿಲ್ಲೆ ಅಂತಿ, ಎಷ್ಟು ಮಂದಿ ಅದ್ರ? ಎಲ್ಲರೂ ನಂದ ಅಂತ ಹೇಳ್ತಾರ. ಈ ಭೂಮಂಡಲವನ್ನ ಅಂತ ಹೇಳ್ತಿ, ವಿಶ್ವನ ನಮ್ದು ಅಂತ ಹೇಳ್ತಿ. ಎಷ್ಟು ರಾಜ್ಯಗಳದಾವು, ಎಷ್ಟು ದೇಶಗಳದಾವು ಇದ್ರೊಳಗೆ, ಎಷ್ಟು ಊರುಗಳದಾವು. ಊರಿನೊಳಗೆ ಅಂತ ಊರಿನೊಳಗೆ ನಿನ್ನೊಂದು ಮನಿ, ಆ ಮನಿ ಒಳಗೆ ನಿಂದು ಏಟೈತಿ ಪಾಲು? ಎಲ್ಲರೂ ಪಾಲ್ಗಾರರಲ್ಲ ಅದ್ರೊಳಗೆ, ಹೌದಲ್ರಿ? ಮಗ ಬರ್ತಾನ ನಂದ ಅಂತಾಳ, ಮಗಳು ಬರ್ತಾಳ ನಂದ ಅಂತಾರ, ಬೀಗರು ಬಜ್ರು ಬರ್ತಾರ ನಂದ ಅಂತಾರ, ಅಳಿಯ ಬರ್ತಾನ ನಂದ ಅಂತಾನ, ಎಲ್ಲರೂ ನಂದ ಅಂತಾರ. ನಿಂದೇಟು ಐತಿ ಅದ್ರೊಳಗೆ? ಒಂದು ಮೂಲೆಯಾಗ ಅಷ್ಟ, ಒಂದು ರಾತ್ರಿಗೆ ಏಟು ಮಾಡ್ಕೊಂತಿ ಅಷ್ಟೇ. ಅದ್ರೊಳಗೆ ನಿಂದ ಅನ್ನೋದು ಏನೈತಿ? ಏನೂ ಇಲ್ಲ. ಎಲ್ಲರೂ ಪಾಲ್ದಾರದಾರ ಅದ್ರೊಳಗೆ. ಅದಕ್ಕೆ ನಿನ್ನ ಕೂಡ ಬರೋದು ಯಾವುದು ಅಂತಂದ್ರೆ ನೀನು ಗಳಿಸಿದಂಥ ಈ ಆತ್ಮಜ್ಞಾನ ಒಂದ ನಿನ್ನ ಕೂಡ ಬರೋದು. ಅದಕ್ಕೆ ನಿನ್ನ ನಿಜವನ್ನ ನೀ ತಿಳಿ, ಬೇರೆನ್ನದಲೇ ಮನುಜ. ಆ ನಿಜವನ್ನ ತಿಳಿದಾಗ ನಿನಗೆ ಸುಜ್ಞಾನಿ ಅಂತ ಕರಿತೀನಿ ನಾನು. ಅಲ್ಲಿವರೆಗೂ ನೀನು ಸುಜ್ಞಾನಿ ಅಂತ ಕರೀಲಾರೆ ನಾನು. ಯಾಕಂದ್ರೆ ನೀ ತಪ್ಪು ತಿಳ್ಕೊಂಡು ದುಃಖವನ್ನು ಅನುಭವಿಸಕತ್ತಿ, ಈ ಅಜ್ಞಾನವನ್ನು ಕಳ್ಕೋಬೇಕಾಗೈತಿ. ನೀನು ಬಂದದ್ದು ಅದಕ್ಕಾಗಿ. ಯಾಕಂದ್ರೆ ತಾಯಿ ಗರ್ಭದೊಳಗಿದ್ದಾಗ ನೀ ಅದನ್ನ ಶಪಥ ಮಾಡಿ ಬಂದಿ. ನೀನು ಏನು ಬೇರೆ ಏನು ಮಾಡೋದಿಲ್ಲ ನಾನು, ಇದೊಂದು ಜನ್ಮ ನೀನು ನನಗೆ ಹೊರಗೆ ಹಾಕಿಬಿಡು, ನಾ ಬಂದು ಏನು ಮಾಡ್ತೀನಿ ಅಂದ್ರೆ ಧರ್ಮದಂತೆ ನಡೆದು ಆ ನಿನ್ನ ನಿಜವನ್ನ, ನನ್ನ ನಿಜವನ್ನ ಅರ್ಥ ನಾನು ನಿತ್ಯ ಸುಖಿ ಹಾಕೇನಿ, ಮತ್ತೊಮ್ಮೆ ಇಂಥ ಜನ್ಮದೊಳಗೆ ಬರ್ಲಾರೆ ಅಂತ ಶಬ್ದ ಮಾಡಿ ಬಂದು. ಆದ್ರೆ ಬಂದು ಏನು ಮಾಡಾಕತ್ತಿ? ಧರ್ಮದಂತೆ ನಡೆಯಾಕತ್ತೀಯೋ ಹೆಂಗೋ? ಇಲ್ಲಿ ಧರ್ಮದಂತೆ ನಡೆಯೋವಲ್ಲಿ, ಹೌದಲ್ಲ? ಧರ್ಮವನ್ನು ಯಾರು ಪಾಲನೆ ಮಾಡ್ತೇವೋ, ಧರ್ಮವನ್ನು ಪಾಲನೆ ಮಾಡೋದಿಲ್ಲ ಅಂತನ ಅದು ನಮ್ಮನ್ನು ರಕ್ಷಣೆ ಮಾಡೋದು. ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತೈತಿ. ಕಾಯ ವಾಚ ಮನಸ ಯಾರು ಶುದ್ಧತೆಯಿಂದ ನಡೆಯಾಕತ್ತೇವೋ ಇಲ್ಲ, ಹೆಜ್ಜೆಜ್ಜಿಗೂ ಕೂಡ ಧರ್ಮವನ್ನು ಉಲ್ಲಂಘನೆ ಮಾಡಿ ನಡೆಯಾಕತ್ತೇವಂತನ ನಮ್ಗೆ ಏನಾಗತೈತಿ? ದುಃಖ. ಸಮಾಧಾನ ಶಾಂತಿ ಯಾಕಿಲ್ಲಪ್ಪ ಅಂತಂದ್ರೆ ಧರ್ಮವನ್ನು ಪಾಲನೆ ಮಾಡೋದು. ಯಾರು ಧರ್ಮಿಷ್ಠರದಾರ ಅವರು ಎಲ್ಲಿದ್ರು ಸಮಾಧಾನ ಶಾಂತಿಯಿಂದ ಅಂತ ಧರ್ಮವನ್ನು ನಾವು ಅಳವಡಿಸ್ಕೋಬೇಕು. ಅದಕ್ಕೆ ನೀತಿ ವಿಧಾನ ಆಗು ಅಂತ ಮೊದಲೇಕೆ ನೀತಿ ವಿಧಾನ ತಡ ಮಾಡದೆ, ತಲ್ಲನಿಸದೆ ನೀತಿಯಲ್ಲಿ ಇರೋದೇ ಚಂದ ಮಾಮ ಅಂತ. ಎಚ್ಚರಿಕೆ ಅವಸ್ಥೆ ಒಳಗೆ ಬಂದ ಮೇಲೆ ತಡ ಮಾಡದೆ ನೀತಿಯನ್ನು ಪಾಲನೆ ಮಾಡ್ಬೇಕಲ್ಲ. ಎಲ್ಲದಕ್ಕೂ ನೀತಿ ಅದಾವ್ರಿ, ಎಲ್ಲ ಇಂದ್ರಿಯಕ್ಕೂ ನೀತಿ ಅದಾವ. ಎಲ್ಲ ಇಂದ್ರಿಯ ಧರ್ಮವನ್ನು ಪಾಲನೆ ಮಾಡ್ಬೇಕಲ್ಲ. ಆಮೇಲೆ ಪಾಲನೆ ಮಾಡಿದ ಮೇಲೆ ಈ ಇಂದ್ರಿಯ ಧರ್ಮವನ್ನು ತ್ಯಾಗ ಮಾಡ್ಲಿಕ್ಕೆ ಬರ್ತೈತಿ. ಇವನ್ ಧರ್ಮವನ್ನು ಪಾಲನೆ ಮಾಡಲಿಲ್ಲ ಅಂದ್ರೆ ಆ ಇಂದ್ರಿಯ ಧರ್ಮದಿಂದ ಪಾರಾಗೋದು ಹೆಂಗೆ? ಹೌದಲ್ಲ? ಎಲ್ಲ ಧರ್ಮವನ್ನ ತ್ಯಜಿಸ್ಬೇಕು. ತ್ಯಜಿಸಕ್ಕೆ ಯಾವಾಗ ಬರ್ತೈತಿ ಅಂದ್ರೆ ಧರ್ಮದಂತೆ ನಡೆದಾಗ ಆ ಇಂದ್ರಿಯ ಧರ್ಮವನ್ನು ಪಾಲನೆ ಮಾಡಬೇಕು. ಕಣ್ಣಿನ ಧರ್ಮ, ಕಿವಿಯ ಧರ್ಮ, ನಾಲಿಗೆಯ ಧರ್ಮ, ಮೂಗಿನ ಧರ್ಮ, ಚರ್ಮದ ಧರ್ಮ, 5 ಪಂಚೇಂದ್ರಿಯ ಜ್ಞಾನೇಂದ್ರಿಯ ಜ್ಞಾನೇಂದ್ರಿಯ ಧರ್ಮವನ್ನು ಪಾಲನೆ ಮಾಡ್ಬೇಕಲ್ಲ. ನಾವು ಮಾಡ್ತೇವೆ. ಕಣ್ಣು ಬೇರೆಯವ್ರದ ನೋಡ್ತತಿ, ಬೇರೆಯವರ ವಿಷಯ ವಸ್ತುಗಳನ್ನ ನೋಡ್ತತಿ. ನನ್ನ ಮನೆಯಿಂದ ನಾನು ಪಡೆದಂಥ ವಿಷಯ ವಸ್ತುಗಳನ್ನು ನೋಡೋದಿಲ್ಲದ, ಹೌದಲ್ರಿ? ಬೇರೆಯದ್ರ ಕಡೆನ ಆಕರ್ಷಣೆ. ಕಿವಿ ಶಬ್ದವನ್ನ ಒಳ್ಳೆಯದನ್ನ ಕೇಳೋದಿಲ್ಲ, ಕೆಟ್ಟದನ್ನ ಕೇಳ್ತತಿ. ಒಳ್ಳೆಯ ವಿಚಾರವನ್ನ ಕೇಳಾಕವಲ್ಲ ಅಂತತಿ. ಇವು 5 ಇಂದ್ರಿಯ ಜ್ಞಾನೇಂದ್ರಿಯ ಧರ್ಮವನ್ನು ಪಾಲನೆ ಮಾಡ್ಬೇಕೈತಿ. ಇವು ಪಾಲನೆ ಯಾವಾಗ ಆಕೈತಿ ಅಂದ್ರೆ ಮನಸ್ಸು ಶುದ್ಧಿದ್ದಾಗ ಪಾಲನೆ ಮಾಡ್ಲಿಕ್ಕೆ ಬರ್ತೈತಿ. ಅದಕ್ಕೆ ಮನಸ್ಸು ಶುದ್ಧ ಮಾಡ್ಕೋಬೇಕಾಗೈತಿ. ನಾವು ಮನಸ್ಸು ಹಂಗ ಶುದ್ಧ ಆಗೋದಿಲ್ಲ, ಅದಕ್ಕೆ ಸಂಸ್ಕಾರ ಕೊಡ್ಬೇಕಾಗೈತಿ. ನಿತ್ಯದಲ್ಲಿ ಸಂಸ್ಕಾರ ಕೊಡ್ಬೇಕಾಗೈತಿ. ಅದಕ್ಕೆ ಶ್ರವಣ ಬೇಕಾಗೈತಿ ನಮಗೆ.
ನಿತ್ಯ ಮನಸ್ಸಿಗೆ ಬುದ್ಧಿ ಹೇಳ್ಬೇಕಾಗೈತಿ. ಎಲೆ ಕಾಕು ಮಾನಸವೇ ಏನುಂಟು ಅದರೊಳಗ, ಯಾಕೆ ವಿರತಿಯನ್ನು ಅಳಿದು ಹೀನ ವಿಷಯದೊಳಗೆ ಸುಳಿವೆ ಎಲೆ ಕಾಕು ಮಾನಸವೇ ಅಂತ ಬುದ್ಧಿ ಹೇಳ್ಬೇಕಾಗೈತಿ. ಅದಕ್ಕೆ ಮೊದ್ಲೇಕ್ ಅದನ್ನ ಪ್ರೀತಿ ಪೂರ್ವಕವಾಗಿ ಬುದ್ಧಿ ಹೇಳು. ಅದಕ್ಕೆ ಕೇಳಿಲ್ಲ ಅಂದ್ರೆ ಬಡದಾದ್ರೂ ಬುದ್ಧಿ ಹೇಳು. ಅದಕ್ಕೆ ಮೊದ್ಲೇಕ್ಕೆ ಪ್ರೀತಿಯಿಂದ ಮುದ್ದಕ್ಕೆ ಹೋಗಿಲೆ, ಚಲ್ವಕ್ಕೆ ಹೋಗಿಲೆ, ನಿನ್ನಂತ ಯಾರು ಅದಾರ ಇದ್ರೊಳಗೆ ಬಾ ಒಳಗ್ ಬಾ ಅಂತ ಅದನ್ನ ಮೆಲ್ಲನೆ ಕರ್ಕೊಂಡು ಬರ್ಬೇಕು. ಅದಕ್ಕೆ ಕೇಳಲಿಲ್ಲ ಅಂದ್ರೆ ಎಲೆ ಕಾಕು ಮಾನಸವೇ ಕಾಗೆ ಅಂತ ಮನಸ್ಸ, ನೀನ್ ಯಾಕ ಈ ಹೀನ ವಿಷಯದೊಳಗೆ ಸುಳಿತಿ, ಅದ್ರೊಳಗೆ ಏನೈತಿ ನೋಡ್ಕೋ ಅಂತ ಬುದ್ಧಿ ಹೇಳ್ಬೇಕಾಗೈತಿ. ನೋಡು ಅದ್ರೊಳಗೆ ಏನೈತಿ, ಶಬ್ದ ಸ್ಪರ್ಶ ರೂಪ ರಸ ಗಂಧವನ್ನ ನೀನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕಂತ ಉಂಟೆಲ್ಲ. ನೋಡು ಅದ್ರೊಳಗೆ ಏನೈತಿ. ಶಬ್ದದಿಂದ ಸುಖ ಇಲ್ಲ, ರೂಪದಿಂದ ಸುಖ ಇಲ್ಲ, ಯಾವ ಇಂದ್ರಿಯ ವಿಷಯ ವಸ್ತುಗಳಲ್ಲಿ ಸುಖ ಇಲ್ಲ. ಸುಮ್ಮನೆ ನೀ ಯಾಕೆ ಹೊರಗದೀತಿ ನೋಡು, ಸಾಕಿನ ವೈರಾಗ್ಯವನ್ನು ತಾಳು. ಅದರೊಳಗಿನ ದೋಷವನ್ನು ಅರಿತು ವೈರಾಗ್ಯವನ್ನು ತಾಳಿ ಒಳಗೆ ಬಾ ನೋಡ್ಕೊ. ಒಳಗೆ ಬಂದು ನೋಡ್ಕೊಂಡಾಗ ಅವಾಗ ಚೈತನ್ಯ ಸ್ವರೂಪನೇ ನಾನಂತ ಖಾತ್ರಿ ಆಗುತ್ತೆ. ಅಂತ ಚೈತನ್ಯ ಸ್ವರೂಪನೇ ನಾನಂತ ತಿಳ್ಕೊಂಡಾಗ ನಾವು ಸುಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯ ಐತಿ ಅಂತ. ಪ್ರತಿಯೊಬ್ಬ ಮಾನವನು ಆ ಸುಜ್ಞಾನ ಅವಸ್ಥೆಯನ್ನು ಪಡೀಲಿಕ್ಕೆ ಸಾಧ್ಯ ಐತಿ ಅಂತ. ಇಂಥವ್ರಿಗೆ ಆಕೈತಿ ಅಂತ ಏನಿಲ್ಲ. ಇದು ಭುವನದ ಮಾನವರೆಲ್ಲರೂ ಇದನ್ನು ಹೊಂದಲಿಕ್ಕೆ ಅಧಿಕಾರವುಳ್ಳವರು ಅದಾರ. ಆದರೆ ಪ್ರಯತ್ನ ಬೇಕು. ಪ್ರಯತ್ನ ಮಾಡಿದ್ರೆ ಆಕೈತಿ, ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಆಗುದಿಲ್ಲ. ಪ್ರಯತ್ನವನ್ನ ಈಗ ಮಾಡಾಕತ್ತೀವಂದ್ರೆ ಅದು ಎಷ್ಟು ಜನ್ಮಕ್ಕೆ ಆಕೈತಿವೋ ಏನೋ ಹೇಳಲಿಕ್ಕೆ ಬರೋದಿಲ್ಲ. ಅನೇಕ ಜನ್ಮಗಳು ಹೋಗ್ಬೋದು ಅಂತೇಳಿ. ಒಂದ ಜನ್ಮಕ್ಕೆ ಆಕೈತಿ ಅಂತಿಲ್ಲ. ಯಾಕಂದ್ರೆ ಒಂದ ಜನ್ಮದಿಂದ ಬಂದಿಲ್ಲ ನಮಗೆ ಈ ಸಂಸ್ಕಾರಗಳು. ಎಷ್ಟು ಜನ್ಮದಿಂದ ಬಂದವೋ ಏನೋ. ತನು ಅನೇಕ ನಿತ್ಯ ಭವಭಂಗಗಳಲ್ಲಿ. ಅದಕ್ಕೆ ಅನಿಮಿತ್ಯ ವೈರಿಗಳಿಂಪ ಕಾಮಾದಿಗಳಿಗಾಗಿ ಅನೇಕ ಜನ್ಮದಿಂದ ಬಂದವು. ಕಾಮ ಕ್ರೋಧ ಮೋಹ ಮದ ಮತ್ಸರಾದಿಗಳೆಂತಕ್ಕಂಥ 6 ವೈರಿಗಳು ಗೆಳೆತನ ಅನೇಕ ಜನ್ಮದಿಂದ ಮಾಡ್ಕೊಂತ ಬಂದವು. ಅವು ಒಂದ ಜನ್ಮದಾಗ ಹೋಗಂದ್ರೆ ಹೆಂಗೆ ಹೋಗ್ತವ್ರಿ? ಹೋಗೋದಿಲ್ಲ. ಅದಕ್ಕೆ ಮೆಲ್ಲನೆ ಅಟ ಅದಕ್ಕೆ ಅಂತ ಕರ್ಕೊಂಡು ಬರ್ಬೇಕು. ಅವ್ರನ್ನ ಅನುಭವಗಳ ಆ ರೀತಿಯಾಗಿ ಅವನ ಅನುಭವದಿಂದ ಕಂಡುಕೊಂಡಂತ ಸತ್ಯವನ್ನ ನಮ್ಮ ತಿಳಿಸ್ಕೊಟ್ರು, ಬಿಚ್ಚಿಟ್ರು. ಇದನ್ನು ಮನುಷ್ಯರೆಲ್ಲರೂ ಹೊಂದಕ್ಕೆ ಬರ್ತೈತಿ. ಮನುಷ್ಯರ ಕರ್ತವ್ಯ ಏನಂದ್ರೆ ತನ್ನ ನಿಜವನ್ನು ಅರಿದು ಅದನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ. ನಮಗೇನು ಸಂಬಂಧ ಇಲ್ಲ ಬಿಡ್ರಿ, ಅವ್ರಿಗಷ್ಟ, ಅಲ್ಲಿ ಹೋಗೋದವರಿಗಷ್ಟ, ಇವ್ರಿಗಷ್ಟ ಅಂತಿಲ್ಲ. ಎಲ್ಲರೂ ಹೊಂದಲಿಕ್ಕೆ ಬರ್ತೈತಿ. ಎಂತೆಂಥ ಕೂಡ ಪಾಪವನ್ನು ಮಾಡಿದವರು ಕೂಡ ಹೊಂದ್ಯಾರ ಇದರ ಸ್ಥಿತಿಯನ್ನು. ಹೌದಲ್ರಿ? ಅಂಗುಲಿಮಾಲ ಎಷ್ಟು ಘೋರ ಪಾಪವನ್ನು ಮಾಡಿದ್ದ. ಬುದ್ಧನ ದರ್ಶನದಿಂದ ಎಲ್ಲ ಪಾಪ ಹೋಯ್ತು. ವಾಲ್ಮೀಕಿ ಮಹರ್ಷಿ ಸಾಮಾನ್ಯ ರತ್ನಾಕರ ವಾಲ್ಮೀಕಿ ಮಹರ್ಷಿ ಯಾರು ನಾರದರ ಉಪದೇಶದಿಂದ ನಾವು ಹಂಗೆ ಅದ್ರ ಕಡೆ ಲಕ್ಷ್ಯ ಕೊಡಬೇಕಾಗಿದೆ. ನಮ್ದೇನು ಅಷ್ಟೊಂದು ಘೋರ ಪಾಪ ಇಲ್ಲ. ಅದನ್ನು ಕಳ್ಕೊಂಡಾಕ ನಾವು ಉತ್ತಮರ ಸಂಘವನ್ನು ಮಾಡಬೇಕಾಯ್ತು. ಉತ್ತಮರ ಸಂಘವನ್ನು ಮಾಡಿದಾಗ ಅದು ಹೊಕ್ಕೈತಿ. ಗೊತ್ತಿಲ್ಲದ ಹೊಕ್ಕೈತಿ ಅದು ಪಾಪ. ಇನ್ನು ಮಾಡಿದಂಥ ಪಾಪ ಕೃತಿಗಳು ತಾನಾಗೆ ಹೋಗ್ತವೆ. ಹೇಗೆ ಮಂಜು ಸೂರ್ಯನ ಉದಯದಿಂದ ಗೊತ್ತಾಗಲಾರ್ದ ಹೇಗೆ ಕರಿಗಿ ಹೋಗುತ್ತೋ ಹಾಗೆ ಅವ್ರ ಸಂಘವನ್ನು ಸಾಕು. ಬೇರೆ ಏನೂ ಬೇಕಾಗಿಲ್ಲ. ಉತ್ತಮರ ಸಂಘ ಹೊಂದಿದ್ರೆ ಸಾಕು, ಏನೂ ಬೇಕಾಗಿಲ್ಲ. ತಾನಾಗೆ ಅದು ಕಳಿತೈತಿ ಅಂತ. ಆ ಉತ್ತಮರ ಸಂಘದೊಳಗೆ ಬಂದು ಅಲ್ಲಿ ಲಕ್ಷ್ಯ ಕೊಡಬೇಕಾಯ್ತು. ಬೇರೆ ಏನೂ ಮಾಡ್ಬೇಕಾಗಿ ಲಕ್ಷ್ಯ ಕೊಡಬೇಕಾಯ್ತು. ಅದಕ್ಕೆ ಯಜ್ಞವಲ್ಕರು ಮೈತ್ರಿಯಾಗಿ ಇದನ್ನು ಹೇಳಿದ್ರು, ಚೆನ್ನಾಗಿ ಲಕ್ಷ್ಯ ಕೊಟ್ಟು ನೆರೆ ಕೇಳು. ಯಾಕಂದ್ರೆ ಅಲ್ಲಿ ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ಲಕ್ಕೆ ಮೈತ್ರೇಯಿ. ಅವರು ಗುರುಗಳನ್ನ ಸ್ವೀಕಾರ ಮಾಡಿ ತನ್ನ ಅಜ್ಞಾನವನ್ನು ಕಳ್ಕೊಂಡ್ಲು. ಜಗತ್ತಿನೊಳಗಿದ ಗುರುವನ್ನ ಹಾಗೆ ಪತಿಯನ್ನ ಗುರುವನ್ನಾಗಿ ಸ್ವೀಕಾರ ಮಾಡೋದಕ್ಕೆ. ಹಾಗೆ ಚೂಡಾಲಿನಿಯನ್ನ ಸಿಕ್ಕಿದ್ವಜೆ ಹೆಂಡತಿಯನ್ನ ಗುರುವಾಗಿ ಸ್ವೀಕಾರ ಮಾಡಿದ್ರು. ಅಲ್ಲಿ ರಾಜ ರಾಣಿ ಗಂಡ ಹೆಂಡ್ರು ಆದರೂ ಕೂಡ ಚೂಡಾಲಿನಿ ಜ್ಞಾನಿ ಇದ್ರು. ಇವನು ಕೂಡ ಮುಮುಕ್ಷು, ಇವನು ಕೂಡ ಅದನ್ನು ಹೊಂದಬೇಕನ್ನುವಂಥ ಅಪೇಕ್ಷೆ ಉಳ್ಳವಾಗಿದೆ. ಆದರೆ ಒಳಗೆ ಮುಂದೆ ಕಾಮ ಇತ್ತು.
ಆ ಕಾಮ ಆಶೆ ಬಯಕೆಗಳು ಇದ್ದು ಅದನ್ನು ಹೊಂದಲಿಕ್ಕೆ ಅಡ್ಡಿಯಾಗಿತ್ತು. ಅದನ್ನು ಕಳ್ಕೋಬೇಕಂದ್ರೆ ಆ ಚೂಡಾಲಿನಿಯ ಮಾರ್ಗದರ್ಶನದಿಂದ ಅದನ್ನು ಕಳ್ಕೊಂಡು ಅವನು ನಿತ್ಯ ಸುಖಿ ಆದ. ಹಂಗೆ ನಮಗೂ ಕೂಡ ಅದನ್ನು ಕಳ್ಕೊಳ್ಳಿಕ್ಕೆ ಬರ್ತೈತಿ, ಪ್ರಯತ್ನ ಮಾಡಬೇಕಾಗತಿ. ಪ್ರಯತ್ನದಿಂದ ಮಾತ್ರ ಇದು ಸಾಧ್ಯಕತಿ. ಏನೋ ಕರ್ಮ ಮಾಡಿದ್ರೆ ಆಗುದಿಲ್ಲ. ಅದಕ್ಕೆ ಅವರು ನಿಜರು ಕೂಡ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ಹೇಳ್ತಾರೆ, ನಮ್ಮ ಜ್ಞಾನವೇ ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸಿದರು ಮುಕ್ತಿ ಎಂಬೈಸಿ ಮನುಜ. ಕರ್ಮ ಎಂಬ ಜಾಲ ಇದೆ. ಒಂದು ಕರ್ಮ ಮಾಡಿದ ಕೂಡಲೇ ಮತ್ತೊಂದು ಕರ್ಮ ಹೇಳ್ತೈತಿ, ಆ ಕರ್ಮ ಮುಗಿದ ಕೂಡಲೇ ಮತ್ತೊಂದು ಕರ್ಮದ ಹಂಗ ಸರಪಳಿ ಬೆಳಿತೈತಿ. ಅದರಿಂದ ಸುಖ ಸಿಗುವುದಿಲ್ಲ. ಸುಖನ ನಿನ್ನ ಸಿಗ್ಬೇಕಂದ್ರೆ ಅವನ್ನೆಲ್ಲವನ್ನು ಕೈ ಬಿಡು. ಜ್ಞಾನವನ್ನು ನಂಬು. ಯಾವ ಜ್ಞಾನ? ಆತ್ಮಜ್ಞಾನ. ಆತ್ಮಜ್ಞಾನ ಇಲ್ಲದ ಬೇರೆ ಏನೂ ಹೊಂದಲಿಕ್ಕೆ ಆ ಸುಖವನ್ನು ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಗೀತಾ ಒಳಗೂ ಅದನ್ನು ಸ್ಪಷ್ಟವಾಗಿನ ಹೇಳ್ಯಾನ ಕೃಷ್ಣ ಅರ್ಜುನಿಗೆ. ಆತ್ಮಜ್ಞಾನ ವಿನಪಾರ್ಥ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಜ್ಞಾನವನ್ನ ಮಾಡ್ಕೋಬೇಕು. ನೀನು ಈ ದುಃಖದಿಂದ ಪಾರಾಗಬೇಕಂದ್ರೆ ಆತ್ಮಜ್ಞಾನವನ್ನ ಮಾಡ್ಕೋ. ಆತ್ಮಜ್ಞಾನವನ್ನು ಮಾಡ್ಕೊಂಡಾಗ ಎಲ್ಲ ದುಃಖ ನಾಶಕೈತಿ. ಅದಕ್ಕೆ ನಾವು ಆತ್ಮ ಅಂದ್ರೆ ಬೇರೆ ಅಲ್ಲ, ನಾನು ಅದೀನಿ. ನಾನು ಏನು ತಿಳ್ಕೊಂಡೇನಿಗೆ ಶರೀರ ನಾನು ಅಂತ ತಿಳ್ಕೊಂಡೇನಿ. ಈ ನಾಮ ರೂಪಗಳನ್ನು ನಿಜ ಅಂತ ತಿಳ್ಕೊಂಡೇನಿ. ಈ ನಾಮರೂಪಗಳು ಅನೇಕ ಜನ್ಮದೊಳಗೆ ಎಂತೆಂಥ ಹೆಸರಿದ್ವು, ಏನಿದ್ವು, ಎಂಥ ಶರೀರ ಇತ್ತು, ಎಲ್ಲವನ್ನು ಬಿಟ್ಟುಕೊಂತ ಬಂದೀನಿ. ಆದ್ರೆ ಈಗ ಇದನ್ನು ಹಿಡ್ಕೊಂಡು ಕುಂತೇನೆ ಗಟ್ಟಿಯಾಗಿ. ಇದ ನನ್ನ ಹೆಸರು, ಇದ ನಾನು ಅಂತೇಳಿ. ಅದಕ್ಕೆ ಅವರು ನಿನಗೆ ಅಜ್ಞಾನಿ ಅಂತ ಕರಿಬೇಕಾಗೈತಿಪ್ಪ. ಜೀವನೇ ನೀನು ಸುಜ್ಞಾನಿನ ಅದಿ ಇದ್ರೂ ಕೂಡ ನೀನು ಏನು ಹಿಡ್ಕೊಂಡು ಕುಂತಿ, ಈ ನಾಮರೂಪಗಳನ್ನು ನೋಯಿಸುವಂತ ಕುಂತಿ. ಅದಕ್ಕೆ ನಿನಗೆ ಸುಜ್ಞಾನಿ ಅಂತ ಕರೀಲಾರೆ ನಾನು. ನೀ ಚೈತನ್ಯ ರೂಪ ಅಂತ ತಿಳ್ಕೊ, ಅವ ನೀನು ಸುಜ್ಞಾನಿ ಅಂತ ಕರಿತೀನಿ ಅಂತ ಅದನ್ನು ನಮ್ಮ ಜೀವಭಾವನ ಮೂಲ ಅತ್ಲೋಕೆ ಈ ಜೀವ ಸಂಬೋಧನ ಸ್ಥಳವಾಗಿನ ಈ ಪದ್ಯವನ್ನು ನಮಗೆ ಹೇಳ್ಯಾರ. ಇದನ್ನು ನಾವು ಸತತ ಅಭ್ಯಾಸ ಮಾಡಿ ಜೀವಭಾವವನ್ನು ಕಳ್ಕೊಂಡು ನಿತ್ಯ ಸುಖದಲ್ಲಿ ನೆಲೆಯಾಗಿ ನಿಲ್ಲೋಣ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು